ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ನನ್ನ ಫ್ರೆಂಡ್ದೆಲ್ಲ ಮದುವೆ ಎಲ್ಲ ಆದಮೇಲೆ ಇದೊಂದು ನಾನು ನನ್ನ ಫ್ರೆಂಡ್ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಅವತ್ತು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಅಂತ ಅಂದ್ಕೊಂಡು ನೆಕ್ಸ್ಟ್ ಕಮ್ಮಿಂಗ್ ಫ್ರೈಡೇನೇ ಮೀಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಇವಾಗ ಮದುವೆ ಅಂತ ಬಂದಾಗ ನಾವು ಜಾಸ್ತಿ ಹೊತ್ತು ಟೈಮಲ್ಲಿ ಇರೋಕ್ಕಾಗಿಲ್ಲ, ತಿರ್ಗಾ ಮನೆಗೆ ಬೇರೆ ಬರಬೇಕಾಯ್ತು. ಅದಕ್ಕೆ ಅಂತ ಫ್ರೀ ಮಾಡಿಕೊಂಡು ಒನ್ ಡೇ ಔಟಿಂಗ್ ಹೋಗೋಣ, ಡೇ ಔಟ್ ಅಂತ ಅಂದ್ಕೊಂಡು ಒಂದು ಲಂಚ್ಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಈ ಸತಿ ನಾವು ಪ್ರಿಫರ್ ಮಾಡ್ಕೊಂಡಿದ್ದು ಜಯನಗರ್ ಸೈಡ್. ಇದು ಮಾಯಾ ಅಂತ ಒಂದು ರೆಸ್ಟೋರೆಂಟ್, ಅಂದರೆ ತುಂಬಾ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಆಗಿರ್ಬೋದು ಮತ್ತು ಫುಡ್ ವೈಸು ಅಷ್ಟೇ. ಇವಾಗ ನಾವು ಇಬ್ಬರೇ ಹೋಗಿರೋದ್ರಿಂದ ಜಾಸ್ತಿ ಫುಡ್ಸ್ ಎಲ್ಲ ಟ್ರೈ ಮಾಡೋಕ್ಕಾಗಲ್ಲ. ಒಂದು ಸ್ಟಾರ್ಟರ್ಸು, ಒಂದು ಏನಾದರೂ ಮೇನ್ ಕೋರ್ಸ್ಗೆ ಫುಲ್ ಲೋಡ್ ಆಗೋಗ್ಬಿಡುತ್ತೆ. ಹಾಗಾಗಿ ನಮಗೇನಂದರೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು, ಮಾತಾಡಬೇಕು, ಅದೇ ಒಂದು ಇರುತ್ತೆ. ಮತ್ತು ಯೂಶ್ವಲಿ ನಾವು ಇವಾಗ ಲಂಚ್ ಅಂತ ಪ್ಲ್ಯಾನ್ ಮಾಡಿದ್ರೆ ಲಂಚ್ ಒಂದೇ ಇರೋಲ್ಲ, ತಿರ್ಗಾ ಆ ಕಡೆ ಏನಾದರೂ ಬೇರೆ ಶಾಪಿಂಗು ಮತ್ತು ಏನಾದರೂ ಒಂದು ಐಡಿಯಾ ಮಾಡಿಕೊಂಡೇ ಹೋಗಿರ್ತೀವಿ. ಅವಳದು ಸ್ವಲ್ಪ ಶಾಪಿಂಗ್ ಏನೋ ಇತ್ತು, ಹಾಗಾಗಿ ಅದೆಲ್ಲ ಸ್ವಲ್ಪ ವಿಚಾರಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋದಾಗ ಒಂದು ಐಡಿಯಾ ಸಿಗುತ್ತೆ. ಮನೆಯಿಂದನೇ ಹೋಗೋದಕ್ಕಿಂತ ಹೋದಾಗೇ ಈಚೆ ಎಲ್ಲ ಲಾಸ್ಟ್ ಟೈಮು ಅಷ್ಟೇ ನಾವಿಬ್ಬರು ಮೀಟ್ ಮಾಡಿದಾಗ ಅದು ನವರತ್ನಗೆಲ್ಲ ಹೋಗಿ ಶಾಪೆಲ್ಲ ಮಾಡ್ಕೊಂಬಂದಿದ್ವಿ. ಈ ಸತಿ ನಾನು ಅದೆಲ್ಲ ಏನೂ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಜಸ್ಟ್ ನಾವು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು 1.5 hour ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಮಾಡ್ಕೊಂಡ್ವಿ. ನಾವಿಲ್ಲಿ ಪಾಸ್ತಾ ತೊಗೊಂಡಿದ್ವಿ ಮತ್ತು ಇನ್ನೊಂದು ಸ್ಟಾರ್ಟರ್ ತೊಗೊಂಡಿದ್ವಿ. ಎರಡೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಎಲ್ಲ. ಬಂದಿರೋ ಥರ ಐತೆ ಅಲ್ಲ, ಅದ್ಯಾವುದು ಕುಡಿಯಲ್ಲ ಅವರು. ಬೇಡ ಬೇಡ, ಅಮ್ಮ ಅಮ್ಮ ಬೇಡ ಕಣಮ್ಮ, ಹೋಗ್ಲಿ ಕುಡಿ. ಚಿಕ್ಕ ತಾತ ಯಾಕೆ ಬಂದಿಲ್ಲ? ಯಾಕೆ ಬಂದಿಲ್ಲ ಕೇಳು. ಅವನು ಇವನು ಇಷ್ಟು ಆ ಕಡೆಯಿಂದ ಒಬ್ರು ಎಳೆಯೋದಂತೆ, ಈ ಕಡೆಯಿಂದ ಒಬ್ರು ಎಳೆಯೋದಂತೆ. ಮಂಜುಂಟಿ ಬಂದವ್ರಾ? ನಮ್ಮನೆಗೆ ಯಾಕೆ ಬರ್ಲಿಲ್ಲ? ನಿಮ್ಮನೆಗೆ ಚಿಚ್ಚಿ ಕಣ ಬಿಸಾವತ್ತೆ ಆಯ್ತಾ? ಅಯ್ಯೋ ಇದು ನೆಕ್ಸ್ಟ್ ಮಂಡೇ ವ್ಲಾಗ್. ಇದು ಮಂಡೇ ಆ್ಯಸ್ ಯೂಶ್ವಲ್ ಪೂಜೆ. ಇವತ್ತು ಪೌರ್ಣಮಿ ಸ್ಟಾರ್ಟ್ ಆದಮೇಲೆ ಮಾಡೋಣ ಅಂತ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ನಮ್ಮನೆ ಹತ್ರ ಚುಂಚುಕಟ್ಟ ಅಲ್ಲಿ ಕರ್ಗ ಇದೆ. ಇವತ್ತು ತೇರೆಲ್ಲ ಇತ್ತು. ನಾನು ಯಾವ ವರ್ಷವೂ ಹೋಗಿಲ್ಲ, ಈ ವರ್ಷ ಹೋಗೋಣ ಅಂತ ಅಂದ್ಬಿಟ್ಟು ತೇರೆಲ್ಲ ನೋಡೋದಕ್ಕೆ ಅಂತ ಸ್ವಲ್ಪ ಅದಕ್ಕೆ ಬೇಗನೆ ರೆಡಿಯಾಗಿ ಹೋಗೋಣ ಅಂತ ಹೋದ್ವಿ. ನಾವು ಹೋಗೋಷ್ಟೊತ್ತಿಗೆ ತೇರೆಲ್ಲ ಸ್ವಲ್ಪ ದೂರ ಬಂದಿತ್ತು, ಸ್ಟಾರ್ಟ್ ಆಗಿತ್ತು. ನೋಡಿಕೊಂಡು ಬಂದ್ವಿ. ಇದೇ ಫಸ್ಟ್ ಇಯರ್ ಹೋಗಿದ್ದು, ಚೆನ್ನಾಗಿತ್ತು. ನಾನು ಕಿಚನ್ ವೀಡಿಯೋಸು ಮತ್ತು ಕಿಚನ್ ರೆಸಿಪಿ ವೀಡಿಯೋಸ್ ಎಲ್ಲ ಮಾಡಿ ತುಂಬಾ ದಿನ ಆಯಿತು. ಮತ್ತು ನಾನು ಈ ನಡುವೆ ಏನೂ ಟ್ರೈನೂ ಮಾಡ್ತಾಯಿಲ್ಲ. ಹಾಗಾಗಿ
ನಾನೇನು ರೆಸಿಪಿ ಎಲ್ಲ ಶೇರ್ ಮಾಡೋಕ್ಕಾಗ್ತಿಲ್ಲ. ನೋಡೋಣ ಏನಾದರೂ ಹೊಸ್ದಾಗಿ ಟ್ರೈ ಮಾಡಿದ್ರೆ, ಇಲ್ಲಾಂದರೆ ಯಾವುದಾದ್ರೂ ನಿಮ್ಗೆ ರೆಸಿಪಿ ನಾನು ತೋರಿಸ್ಬೇಕು ಅನ್ನೋ ಥರ ಆದರೆ ಕಮೆಂಟಲ್ಲಿ ಹೇಳಿ. ಸೊ ದಟ್ ನಾನು ಆ ರೆಸಿಪಿ ಟ್ರೈ ಮಾಡಿ ಮತ್ತು ಆ ರೆಸಿಪಿನ ನಾನು ಮಾಡಿರೋದಾಗಿದ್ದರೆ ನಾನು ಆ ರೆಸಿಪಿನ ಮತ್ತೆ ಶೇರ್ ಮಾಡ್ತೀನಿ ಕುಕ್ ಮಾಡಿ. ಇವತ್ತಂತೂ ನಾನು ಮಾತಾಡಬೇಕಾದ್ರೂ ಅಷ್ಟೇ ಮತ್ತು ಏನು ಜಾಸ್ತಿ ಡಿಸ್ಟರ್ಬೆನ್ಸ್ ಇತ್ತು. ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಇವತ್ತು ಗ್ರಹಣ ಇದ್ದಿದ್ದ ಕಾರಣ ನಾನೇನು ಮಧ್ಯಾಹ್ನ ಅಡುಗೆಗೂ ಸಿಂಪಲ್ಲಾಗಿ ಅನ್ನ ರಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅದನ್ನು ರೆಡಿ ಮಾಡ್ಕೋತಾ ಇದ್ದೆ. ಒನ್ ಡೇ ಆದರೂ ಇದರಿಂದ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಈಗಂತೂ ಬ್ಯಾಕ್ ಟು ಬ್ಯಾಕ್ ಜಾಸ್ತಿ ರೊಟೀನ್ ಆಗೋಗ್ಬಿಟ್ಟಿದೆ. ಹಾಯ್ ಆಲ್, ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ಇವತ್ತು ಗ್ರಹಣ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಸಿಂಪಲ್ಲಾಗಿ ಇವಾಗ ಸಾರು ಮಾಡೋಣ ಅಂದ್ಕೊಂಡೆ. ಸಾರು ಮಾಡಿದ್ರೆ ತಿರ್ಗಾ ರಾತ್ರಿ ಬೇರೆ ಮಾಡಬೇಕು. ಅದಕ್ಕೆ ಹೋಗ್ಬೇಕು. ಇವಾಗ ಲೈಟಾಗಿ ರಸ ಮಾಡೋಣ. ದಿನಾನು ಸ್ಕೂಲ್ಗೆ ಹೋಗಿದ್ದಾನೆ ಹಾಗಾಗಿ ಮತ್ತು ಒಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ಮತ್ತು ತುಂಬ ದಿನ ಆಯ್ತಾ ಬ್ಲಾಗ್ ಅಪ್ಲೋಡ್ ಮಾಡಿ, ಹಾಗಾಗಿ ಒಂದು ರ್ಯಾಂಡಮ್ ಬ್ಲಾಗ್ ಇರಲಿ ಅಂತ ಒಂದು ವಿಡಿಯೋ ಮಾಡ್ತಿದ್ದೀನಿ. ನಮ್ಮ ಹತ್ರ ಕಿಚನಲ್ಲಿ ನಾನು ವಾಯ್ಸ್ ಮಾತಾಡಿದ್ರೆ ಫುಲ್ಲು ಔಟ್ಸೈಡ್ ಮೇನ್ ಡೋರ್ ಡಿಸ್ಟರ್ಬೆನ್ಸ್ ಜಾಸ್ತಿ. ಸೊ ಮತ್ತು ಇವಾಗ ನನ್ನ ವ್ಲಾಗ್ಸ್ ಎಲ್ಲ ನೋಡಿ ಐಡೆಂಟಿಫೈ ಮಾಡಿ ಎಷ್ಟೊಂದು ಜನ ಇವಾಗ ನನಗೆ ಗೊತ್ತೇ ಇರಲ್ಲ. ಮೊನ್ನೆ ಫಂಕ್ಷನಲ್ಲೂ ಅಷ್ಟೇ, ಸಂಡೇ ಫಂಕ್ಷನಲ್ಲಿ ಸಿಕ್ಬಿಟ್ಟು ನಿಮ್ಮ ವ್ಲಾಗ್ಸ್ ಎಲ್ಲ ನೋಡ್ತೀವಿ, ತುಂಬ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಕಾಂಪ್ಲಿಮೆಂಟ್ಸ್ ಹೇಳ್ತೀರ. ತುಂಬಾ ಥ್ಯಾಂಕ್ಸ್. ಈಗ ಮತ್ತೆ ಸೆಕೆಂಡ್ ರೌಂಡು ಇವಾಗ ಟೀ ಮಾಡೋಣ ಅಂತ. ಇವಾಗ ಆ್ಯಸ್ ಯೂಶ್ವಲ್ ಒಂದೊಂದು ಸರ್ತಿ ಬೆಳಗ್ಗೆ ಕಾಫಿ ಆಗುತ್ತೆ, ಇಲ್ಲ ಇನ್ನೊಂದು ಸರ್ತಿ ಟೀ ಇಲ್ಲ ಕಾಫಿ. ಇವಾಗ ಅದಕ್ಕೆ ಟೀ ಮಾಡೋಣ, ಶುಂಠಿ ಅದೆಲ್ಲ ಹಾಕ್ಬಿಟ್ಟು ಮಸಾಲೆ ಟೀ ಥರ ಅಂತ ಅಂದ್ಕೊಂಡಿದ್ದೀನಿ. ಬ್ರೆಡ್ ಆಮ್ಲೆಟ್. ಈಗ ಮಾರ್ಚ್ ಸ್ಟಾರ್ಟ್ ಆದಮೇಲೆ ಫೆಬ್ರವರಿಯಿಂದನೇ ತುಂಬ ಮತ್ತೆ ಫಂಕ್ಷನ್ ಅದೆಲ್ಲ ಇದೆ. ಸೊ ನಮಗೂ ಅಷ್ಟೇ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್. ಈ ವೀಕ್ ಫುಲ್ಲು ಫಂಕ್ಷನ್. ಆಲ್ಮೋಸ್ಟ್ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸ್ ಎಲ್ಲ ಫಂಕ್ಷನ್ ವ್ಲಾಗ್ ಆಗಿರುತ್ತೆ. ಸೊ ನಾನು ಇನ್ನೊಂದೆಲ್ಲ ಅಪ್ಡೇಟ್ ಮಾಡ್ತೀನಿ. ಫಂಕ್ಷನ್ಸ್ ಅದು ಇದು ಓಡಾಟ, ಶಾಪಿಂಗು, ಅದು ಕಲೆಕ್ಟ್ ಮಾಡ್ಕೊಂಡು ನಾನು ಆಲ್ಮೋಸ್ಟ್ ಜಾಸ್ತಿ ವ್ಲಾಗ್ಸೇ ಮಾಡೋಕ್ಕಾಗಿಲ್ಲ. ಹಾಗಾಗಿ ತುಂಬ ಫಂಕ್ಷನ್ ವ್ಲಾಗೇ ಅದು ತೋರ್ಸೋಕ್ಕೂ ಆಗಲ್ಲ. ಹಾಗಾಗಿ ಇದು ಒಂದು ಶಾರ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು. ನಕ್ಷಿತ್ ಬಾಯ್.